ಎಲ್ಲ ಒಂದು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂಸಿಕ್ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸೇಕೆ. ಇವತ್ತಿನ ಈ ವಿಡಿಯೋದಲ್ಲಿ 9ನೇ ತರಗತಿ ಪಾಠ ಆಧಾರಿತ ಮೌಲ್ಯಾಂಕನ ಪ್ರಥಮ ಭಾಷೆ ಕನ್ನಡ ವಿಷಯದ ಘಟಕ ಪರೀಕ್ಷೆ 1 ಅಥವಾ LB ಯೂನಿಟ್ ಟೆಸ್ಟ್ನ ಪ್ರಜಾನಷ್ಟಿ ಮತ್ತು ಪಾರಿವಾಳ ಇವೆರಡು ಪಾಠ ಮತ್ತು ಪದ್ಯದ ಸಂಪೂರ್ಣ ಒಂದು 20 ಅಂಕಗಳ ಕ್ವಶನ್ ಪೇಪರು ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ವೆರಿ ಇಂಪಾರ್ಟೆಂಟು ನಿಮ್ಮೊಂದು ಟೆಸ್ಟ್ಗೆ. ಯಾಕಂದರೆ LB ಟೆಸ್ಟಲ್ಲಿ ಈ ಕ್ವಶನ್ಗಳು ರಿಪೀಟ್ ಆಗ್ತವೆ. ಅದರಿಂದ ಚೆನ್ನಾಗಿ ಓದ್ಕೊಂಡು ಹೋಗಿ. ರಿಪೀಟ್ ಆಗ್ತವೆ, ಕರೆಕ್ಟಾಗಿ ಓದ್ಕೊಳ್ಳಿ ಪ್ರತಿಯೊಂದು ಕ್ವಶನನ್ನು. ನಿಮಗೆ ಸಂಪೂರ್ಣ ಕ್ವಶನ್ ಪೇಪರು ಉತ್ತರ ಸಹಿತ ಕೊಡ್ತೀನಿ. ಒಟ್ಟಿನಲ್ಲಿ ನಿಮಗೆ ಪ್ರಜಾನಷ್ಟಿ ಮತ್ತು ಪಾರಿವಾಳ ಪಾಠದಿಂದ ಇವೆಲ್ಲ ಕ್ವಶನ್ಗಳು ಇಂಪಾರ್ಟೆಂಟು, ಕೊನೆವರೆಗೆ ನೋಡಿ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ಇದೇ ರೀತಿ ನಿಮಗೆ ನಿಮ್ಮೊಂದು 9th SA 2 ಎಕ್ಸಾಮ್ ಮುಗಿಯುವವರೆಗೆ ಇದೇ ರೀತಿ ನಿಮಗೆ ಎಲ್ಲ ಪಾಠಗಳ ಮೇಲೆ ಪದ್ಯಗಳ ಮೇಲೆ ಕ್ವಶನ್ ಪೇಪರ್ಗಳು, LB ಕ್ವಶನ್ ಪೇಪರ್ಸು, ಅಷ್ಟಿಲ್ಲದೆ ಎಲ್ಲ ಪಾಠಗಳ ಪದ್ಯಗಳ ಕ್ವಶನ್ ಆನ್ಸರ್ಗಳು ಅಷ್ಟೇ ಮಾತ್ರವಲ್ಲ SA 1 SA 2 ಕ್ವಶನ್ ಪೇಪರ್ಗಳು. ಒಟ್ಟಿನಲ್ಲಿ 9th ನೋಡಿ SA 2 ಎಕ್ಸಾಮ್ ಮುಗಿಯುವವರೆಗೆ ಸ್ಟಡಿ ಮೆಟೀರಿಯಲ್ಗಳು ಫ್ರೀಯಾಗಿ ಇದು ಹಂಚಲಾಗ್ತವೆ. ಅದರಿಂದ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದ್ರಾ? ಹಾಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ, ಅವ್ರಿಗೂ ಶೇರ್ ಮಾಡಿ, ಫ್ರೆಂಡ್ಸ್ಗೆ ಅವ್ರಿಗೂ ಹೆಲ್ಪ್ ಮಾಡಿ. ಓಕೆ, ನೋಡ್ತಾ ಹೋಗೋಣ. 9ನೇ ತರಗತಿ ಪಾಠ ಆಧಾರಿತ ಮೌಲ್ಯಾಂಕನ ಪ್ರಥಮ ಭಾಷೆ ಕನ್ನಡ. ಸಮಯ 40 ನಿಮಿಷಗಳು, ಗರಿಷ್ಠ ಅಂಕಗಳು 20. ನಿಮಗೆ 20 ಅಥವಾ 25 ಮಾರ್ಕ್ಸ್ಗೆ ಕ್ವಶನ್ ಪೇಪರ್ ಇರ್ತದೆ. ಘಟಕ ಪರೀಕ್ಷೆ 1 ಪ್ರಜಾನಷ್ಟಿ ಮತ್ತು ಪಾರಿವಾಳ ಇದು ಕ್ವಶನ್ ಪೇಪರು. ನಾನು ನಿಮಗೆ ಉತ್ತರ ಸಹಿತ ಹೇಳ್ತಾ ಹೋಗ್ತೀನಿ, ವೆಯ್ಟ್ ಮಾಡಿ. ಬರೀ ಕ್ವಶನ್ ಬೇಕು ಅಂದ್ರೆ ನೋಡ್ಕೊಳ್ಳಿ. ಇದನ್ನ ಇದು ನಿಮ್ಮೊಂದು ಉತ್ತರ ಪತ್ರಿಕೆ. ಇದೇ ರೀತಿ ನಿಮಗೆ ಉತ್ತರನ ಬರೀಬೇಕಾಗತ್ತೆ ನೋಡಿ. ಒಂದನೇ ಮನೆಯಲ್ಲಿ ನಿಮಗೆ 2 ಕ್ವಶನ್ ಇರ್ತವೆ, 2 ಮಲ್ಟಿಪಲ್ ಇರ್ತವೆ, ಬಹುಆಯ್ಕೆ ಕ್ವಶನ್ಗಳು. ಒಂದನೇ ಪ್ರಶ್ನೆ, ಕುಲುತ್ತುಂಗ ಪದದಲ್ಲಿ ಆಗಿರುವ ಸಂಧಿ ಯಾವ ಸಂಧಿ? ಲೋಪ ಸಂಧಿ, ಆಗಮ ಸಂಧಿ, ಸುವರ್ಣ ದೀರ್ಘ ಸಂಧಿ. ಆಪ್ಷನ್ ಡಿ ಗುಣಸಂಧಿ ಸರಿಯಾದ ಉತ್ತರ. ಗುಣಸಂಧಿ ಕುಲೋತ್ತುಂಗ ಪದ ಇದು, ಅದರಿಂದ ಗುಣಸಂಧಿ. ಇನ್ನು ಬಿಕ್ಕಿ ಬಿಕ್ಕಿ ಪದವು ಈ ವ್ಯಾಕರಣಾಂಶವಾಗಿದೆ. ಬಿಕ್ಕಿ ಬಿಕ್ಕಿ ಏನಿದು? ಆಪ್ಷನ್ ಬಿ ಅನುಕರಣಾವ್ಯಯ. ಅನುಕರಣೆ ಆಗ್ತದೆ ಇಲ್ಲಿ. ಬಿಕ್ಕಿ ಬಿಕ್ಕಿ ಅನ್ನೋದು ಅನುಕರಣಾವ್ಯಯ. ಇನ್ನು ಎರಡನೇ ಮೆನು, ಮೊದಲೆರಡು ಪದಗಳಿರೋ ಸಮಾನಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ಇವೇನು? ಸಂಬಂಧಿ ಪದ. ಮೊದಲೆರಡು ಪದ ನೋಡ್ಬಿಟ್ಟು ನಾವು ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೀಬೇಕು ನೋಡಿ. ಮೂರನೇದು ಮ್ಯಾಲೆ ಮೇಲೆ, ವಿಚಾರ ಅನ್ನೋದು ವಿಚಾರ. ಇನ್ನು ನಾಲ್ಕನೇದು ಧ್ವನಿ ದನಿ, ಲೋಕ ಲೋಗ. ಹಳೆಗನ್ನಡ ಹೊಸಗನ್ನಡ ಕೂಡ ಕೇಳ್ತಾರೆ, ನಿಮಗೆ ಗೊತ್ತಿರಬೇಕು. ನೆಕ್ಸ್ಟು ಮೂರನೇದು, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದ ಉತ್ತರ ಬರೆಯಿರಿ. ಇವೇನು? 1 ಅಂಕದ ಪ್ರಶ್ನೆಗಳು. 5ನೇ ಕ್ವಶನ್ನು, ಚೋಳರು ಮತ್ತು ಹೊಯ್ಸಳರ ನಡುವೆ ಯುದ್ಧ ಎಲ್ಲಿ ನಡೆಯಿತು? ಎಲ್ಲಿ? ಉತ್ತರ, ಚೋಳ ಮತ್ತು ಹೊಯ್ಸಳರ ನಡುವೆ ಮಳವಳ್ಳಿ ಮತ್ತು ಮುಡುಕು ತೋರೆಗಳ ಬಳಿಯಲ್ಲಿ ಯುದ್ಧ ನಡೆಯಿತು. 6ನೇ ಕ್ವಶನ್ನು, ಬಲೆಯಲ್ಲಿದ್ದ ಮರಿಗಳು ಹೊರಗೆ ಬರಲು ಏನು ಮಾಡಿದವು? ಬಲೆಯಲ್ಲಿದ್ದ ಮರಿಗಳು ಹೊರಗೆ ಬರಲು ಚಿತ್ಕರಿಸಿದವು. ಅವು ಚೇರಕ್ಕೆ ಸ್ಟಾರ್ಟ್ ಮಾಡ್ತವೆ. ಇನ್ನು ನೆಕ್ಸ್ಟು 4ನೇ ಮೇನು, ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳು ಉತ್ತರಿಸಿ. ಇವು ಏನು? 2 ಮಾರ್ಕ್ಸು. 2 ಅಂಕದ ಪ್ರಶ್ನೆಗಳು 2 ಇರ್ತವೆ, ಟೋಟಲಾಗಿ 4 ಅಂಕ. 7ನೇ ಪ್ರಶ್ನೆ, ತಲಕಾಡಿನ ಲೂಟೆ ವಿಚಾರದಲ್ಲಿ ವಿಷ್ಣುವರ್ಧನ ನಿಲುವೇನು? ಅಥವಾ ವಿಷ್ಣುವರ್ಧನ ನಿಲುವನ್ನು ಕೇಳಿದ್ದಾರೆ. ಹಲವು ಸೈನಿಕರು ತಲಕಾಡಿನ ಲೂಟೆಯ ಬಗ್ಗೆ ಕೇಳಿದಾಗ ವಿಷ್ಣುವರ್ಧನನು ಸೆರೆಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧನ ಧರ್ಮವಲ್ಲ, ಸೋತ ಸಾಮ್ರಾಜ್ಯವನ್ನು ಲೂಟಿ ಮಾಡುವುದು ಯುದ್ಧ ಧರ್ಮವಲ್ಲ. ಆ ಕಾರಣ ನೀವೆಲ್ಲರೂ ತಲಕಾಡವರನ್ನು ತಮ್ಮವರಿಂದೇ ತಿಳಿದು ನಡೆಸಿಕೊಳ್ಳಿ. ಅವರ ಮನೋಭೀತಿಯನ್ನು ದೂರ ಮಾಡಿ ಶಾಂತಿ ಸ್ಥಾಪನೆ ಮಾಡಿ 4 ದಿನಗಳಾದ ಮೇಲೆ ರಾಜಧಾನಿಗೆ ಹಿಂದಿರುಗಣೆ ಅಂದನು. ನೆಕ್ಸ್ಟು 8ನೇದು, ಪಾರಿವಾಳಗಳ ಆನಂದಕ್ಕೆ ಕಾರಣವೇನು? ಉತ್ತರ, ಪಾರಿವಾಳಗಳ ಸಂಸಾರದಲ್ಲಿ ಹಗಲಿರಲು ಸಂತೋಷ ತುಂಬಿರುತ್ತಿತ್ತು. ಅವುಗಳ ಮೊಟ್ಟೆ ಒಡೆದು ಮರಿಗಳು ಹೊರಬಂದಾಗ ಅವುಗಳ ಮಧುರ ಸದ್ದು ಕೇಳಿ ಪಾರಿವಾಳಗಳಿಗೆ ಆನಂದವಾಯಿತು. ಅದಾದಮೇಲೆ ನಿಮಗೆ ಕವಿ ಪರಿಚಯ ಕೇಳ್ತಾರೆ, ಒಬ್ಬರದ್ದು ಕೇಳ್ತಾರೆ. ಕೆಳಗಿನ ಕವಿ ಸಾಹಿತಿಗಳ ಜನ್ಮಸ್ಥಳ, ಕಾಲಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ವಾಕ್ಯ ರೂಪ ಅಂದರೆ ಏನು? ತುಂಬಾ ಸುಲಭ ಇರ್ತದೆ. ನೀವು ಅನ್ಕೊಂಡಷ್ಟು ಕವಿ ಪರಿಚಯ ಟಫ್ ಇರೋದಿಲ್ಲ. ಅವ್ರು ಏನು ಕೇಳಿದರೆ ನೋಡಿ, ಮೊದಲು ಅವರ ಜನ್ಮಸ್ಥಳ ಕೇಳಿದ್ದಾರೆ, ಅವ್ರ ಹೆಸರು ಕೇಳಿದ್ದಾರೆ. ಅವ್ರ ಹೆಸರು ಅವರೇ ಕೊಟ್ಟಿರ್ತಾರೆ ಬಿಡಿ. ಅವರ ಜನ್ಮಸ್ಥಳ ಬರಬೇಕು, ಅವರ ಕಾಲ, ಕೃತಿ ಮತ್ತು ಬಿರೋದು ಇಷ್ಟೇ ಬರಬೇಕು. ನೀವೇನು ಪೂರ್ತಿ ಒಂದು ಪೇಜ್ ಕೊಟ್ಟಿದ್ರೆ ಎಲ್ಲ ಬರಬೇಕಂತೇನಿಲ್ಲ. ಕೇವಲ ಅವ್ರು ಏನು ಕೇಳಿದ್ರೆ ಅದು ಬರೀರಿ ಸಾಕು. ನೋಡಿ, ಫಾರ್ ಎಕ್ಸಾಂಪಲ್ ಕೊಟ್ಟಿದ್ದಾನೆ ಇಲ್ಲಿ. ಸೂರಂ ಎಕ್ಕುಂಡಿ ಕೇಳಿದ್ದಾರೆ. ಸೂರಂ ಎಕ್ಕುಂಡಿ ಇವರ ಪೂರ್ಣ ಹೆಸರು ಸುಬ್ಬಣ್ಣ ರಂಗಣ್ಣ ಎಕ್ಕುಂಡಿ. ಇವರು ಹುಟ್ಟಿದ್ದು 1923 ಅಥವಾ 1923ರಂದು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಲ್ಲಿ.
ಎಲ್ಲಿ? ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು. ನೀವು ಕೇವಲ ರಾಣೆಬೆನ್ನೂರು ಬರೆಯೋಕೆ ಹೋಗಬೇಡಿ, ಜಿಲ್ಲೆ ಹೆಸರನ್ನು ಬರೀರಿ, ಹಾವೇರಿ ಜಿಲ್ಲೆ. ಇವರು ಬರೆದಿರುವ ಕೃತಿಗಳೆಂದರೆ ಶ್ರೀ ಆನಂದ ತೀರ್ಥರು, ಸಂತಾನ, ಹಾವಾಡಿಗರ ಹುಡುಗ, ಮತ್ಸ್ಯಗಂಧಿ, ಬಕ್ಕುಳದ ಹೂಗಳು. ಇವರ ಕಥಾ ಸಂಕಲನ ನೆರಳು ಹಾಗೂ ಕಾದಂಬರಿ ಪ್ರತಿಬಿಂಬಗಳು. ಇವರಿಗೆ ಸೋವಿಯತ್ ಲ್ಯಾಂಡಿನ ನೆಹರು ಪುರಸ್ಕಾರ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ದೊರೆತಿವೆ. ಅದಾದಮೇಲೆ ನಿಮಗೆ ಕೆಳಗಿನ ವಾಕ್ಯ ಅಥವಾ ಹೇಳಿಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ. 3 ಅಂಕಕ್ಕೆ ನಿಮಗೆ ಒಂದು ಸಂದರ್ಭ ಕೇಳ್ತಾರೆ. 10ನೇ ಪ್ರಶ್ನೆ 10ನೇದು ಏನು ಕೊಟ್ಟಿದ್ದಾರೆ, ಇದು ಕೂಡ ಸಂದರ್ಭನೇ, ಒಂದೇ ಕೇಳಿದಾರೆ ಅನ್ಕೋತೀನಿ, ಒಂದೇ. ಓಕೆ. ಒಳಗೆ ಬಂದಿತ್ತು ಬೆಳಗ್ಗೆ ಬೆಕ್ಕಿ ಬೆಕ್ಕಿ. ಆಯ್ಕೆ: ಈ ವಾಕ್ಯವನ್ನು ಸೂರ ಮೆಕ್ಕುಂಡಿಯವರು ರಚಿಸಿರುವ ಸಮಗ್ರ ಕಥನ ಕವನಗಳು ಎಂಬ ಕೃತಿಯಿಂದ ಆಯ್ದು ಪಾರಿವಾಳ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಬೇಡ ಹರಡಿದ ಬಲೆಗೆ ಮರಿ ಪಾರಿವಾಳಗಳು ಸಿಲುಕಿ ಚಿತ್ಕರಿಸತೊಡಗಿದವು. ಇದನ್ನು ನೋಡಿದ ತಾಯಿ ಪಾರಿವಾಳ ಕೂಡ ಬಲೆಗೆ ಧುಮುಕಿತು. ಹೆಂಡತಿಯನ್ನು ಅಗಲಿರದ ಗಂಡು ಹಕ್ಕಿಯು ಬಿಕ್ಕಿ ಬಿಕ್ಕಿ ಅಳುತ್ತಾ ಅದು ಕೂಡ ಸಿಲುಕಿದ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ. ಸ್ವಾರಸ್ಯ: ಈ ಮಾತಿನಲ್ಲಿ ತಂದೆ ತಾಯಿ ಪಾರಿವಾಳಗಳ ಕುರುಡು ವಾತ್ಸಲ್ಯದ ಅವಿವೇಕದಿಂದ ಸರ್ವನಾಶಕ್ಕೆ ಕಾರಣವಾಗಿದ್ದು ವ್ಯಕ್ತವಾಗಿದೆ. ಕೆಳಗಿನ ಪ್ರಶ್ನೆಗಳಿಗೆ 8, 10 ಅಂಕಗಳು ಉತ್ತರಿಸಿ. ಇವೇನು 4 ಅಂಕದ ಪ್ರಶ್ನೆ ಒಂದಿರ್ತದೆ, ಟೋಟಲಾಗಿ 4 ಅಂಕ. 11ನೇದು, ಚೋಳ ದೊರೆ ಕುಲೋತ್ತುಂಗನು ಹೊಯ್ಸಳ ಸಾಮ್ರಾಜ್ಯದ ಮೇಲೆ ಯುದ್ಧ ಸಾರಲು ಇದ್ದ ಕಾರಣ ಹಾಗೂ ಪರಿಣಾಮವನ್ನು ವಿವರಿಸಿ. ನೋಡಿ, ನಿಮಗೆ ಇನ್ನೊಂದು ಕ್ವಶನ್ ಕೊಟ್ಟಿದ್ದಾರೆ, 10ನೇ ಕ್ವಶನು. ಬನದಮನಹಳ್ಳಿಯ ಪಂಚಾಯಿತಿಯಲ್ಲಿ ನಡೆದ ನ್ಯಾಯ ಹಾಗೂ ಅದರ ತೀರ್ಪಿನ ಬಗ್ಗೆ ವಿವರಿಸಿ. 2 ಕ್ವಶನ್ಲಿ 1 ಕ್ವಶನ್ನ ಬರಬೇಕಾಗತ್ತೆ. ನೋಡಿ ಉತ್ತರ: ದಿನೇ ದಿನೇ ಪ್ರವರ್ಧಮಾನಕ್ಕೆ ಬರುತ್ತಿರುವ ವಿಷ್ಣುವರ್ಧನನ್ನು ಸದೆ ಬಡಿಯಬೇಕೆಂದು ಶತ್ರು ರಾಜ್ಯರು ಅನೇಕರು ಹವಣಿಸುತ್ತಿದ್ದರು. ಅವರಲ್ಲಿ ಚೋಳ ಮಂಡಳದ ಕುಲೋತ್ತುಂಗ ಪ್ರಮುಖನಾದವನು. ಕುಲೋತ್ತುಂಗ ಪ್ರಚಂಡ ಆಶಾವಾದಿ, ಅಖಂಡ ಭಾರತ ಖಂಡದ ಒಡೆತನವನ್ನು ಬಯಸುತ್ತಿದ್ದ ದುರಾಶಾ ಪಿಶಾಚಿ ಅಂತ ಕರೀತಾರೆ ಅವನ್ನ. ಗಂಗಾ ಸಾಮ್ರಾಜ್ಯವನ್ನು ತನ್ನ ಕೈವಶ ಮಾಡಿಕೊಳ್ಳಲೆಂದು ಆಶಿಸಿ ಆ ಆದಿಯಮನನ್ನು ಪ್ರಚೋದಿಸಿ ದ್ವಾರ ಸಮುದ್ರದ ಮೇಲೆ ಯುದ್ಧಕ್ಕೆ ಕಳುಹಿಸಿದ. ಇದನ್ನು ಗುಪ್ತಚರರಿಂದ ತಿಳಿದು ಹೊಯ್ಸಳೇಶ್ವರನು ಸಕಲ ಸೇನಾ ಸಮೇತನಾಗಿ ಯುದ್ಧಕ್ಕೆ ಸನ್ನದ್ಧನಾದನು. ದ್ವಾರ ಸಮುದ್ರದ ಸೇನೆ ತಲಕಾಡಿನ ಕಡೆಗೆ ಜೈತ್ರ ಯಾತ್ರೆ ಹೊರಟಿತು. ಮಳವಳ್ಳಿ ಮತ್ತು ಮುಡುಕು ತೊರೆಗಳ ಬಳಿಯಲ್ಲಿ ಘನಘೋರ ಯುದ್ಧ ನಡೆದು ಹೊಯ್ಸಳರ ಕೈಮೇಲಾಗಿ ಚೋಳ ಸೇನೆ ಕಂಗಾಲಾಯಿತು. ಆದಿಯಮ ಯುದ್ಧದಲ್ಲಿ ಮಡಿದ ಅವನ ಸತ್ತ ಸುದ್ದಿ ತಿಳಿಯುತ್ತಲೇ ಚೋಳ ಸೇನೆ ದಿಕ್ಕಾಪಾಲಾಗಿ ಓಡಿತು. ತಲಕಾಡು ಕೋಟೆ ಸುಲಭವಾಗಿ ವಿಷ್ಣುವರ್ಧನ ಭೂಪಾಲನ ಕೈವಶವಾಯಿತು. ಸಮಸ್ತ ಸೈನ್ಯವು ತಲಕಾಡುಗೊಂಡನಿಗೆ ಜಯವಾಗಲೆಂದು ವಿಷ್ಣುವರ್ಧನ ಗುಣಗಾನ ಮಾಡಿತು. ಈ ಒಂದು ವಾಕ್ಯ ನಿಮ್ಮ ಬುಕ್ಕಲ್ಲಿ ಇರೋದೇ ನೋಡ್ಕೊಳ್ಳಿ. ಏನು? ತಲಕಾಡುಗೊಂಡನಿಗೆ ಜಯವಾಗಲಿ. ಇನ್ನು 10ನೇ ಕ್ವಶನು, ಬನದಮನಹಳ್ಳಿಯ ಪಂಚಾಯಿತಿಯಲ್ಲಿ ನಡೆದ ನ್ಯಾಯ ಹಾಗೂ ಅದರ ತೀರ್ಪು ಕೇಳಿದ್ದಾರೆ. ನೀವೇ ನೋಡ್ಕೊಳ್ಳಿ, ವಿಡಿಯೋನ ಪಾಸ್ ಮಾಡಿ ಓದ್ಕೊಳ್ಳಿ ನೀವು ಅಥವಾ ಬರ್ಕೊಳ್ಳಿ, ನಿಮ್ಮ ಎಕ್ಸಾಮ್ಗೆ ಹೆಲ್ಪ್ ಆಗ್ತದೆ. ನಾನು ಹೇಳ್ತಾ ಇರೋದು ಕೇವಲ ನಿಮಗೆ ಟೆಸ್ಟ್ಗೆ ಅಲ್ಲ, LB ಮಾತ್ರ ಇಲ್ಲದು, ನಿಮ್ಮ SC1ನಲ್ಲಿ ಕೇಳ್ತಾರೆ, SC2ನಲ್ಲಿ ಕೇಳ್ತಾರೆ. ಅದರಿಂದ ಬರೀ ನೀವು ಟೆಸ್ಟ್ ಅಂತ ಕೊಂಡ್ರೋಗ್ಕೋಬೇಡಿ, ಬರೀ LB ಮಾತ್ರ ಇಲ್ಲ ನಿಮಗೆ. ಮತ್ತೊಂದು ಹೇಳ್ತೀನಿ ನಿಮಗೆ, ನಿಮ್ಮ ಒಂದು LB ಕ್ವಶನ್ಗಳು SC1ಗೆ SC2ಗೆ ಅವೇ ಹಾಕ್ತಾರೆ. ಅದರಿಂದ ನೀವು ಕೇವಲ ಟೆಸ್ಟ್ ಅಂತ ನೋಡಿದ್ರೆ ಅದು SC2 ಎಕ್ಸಾಮ್ಗೆ ಅಂತಲೇ ಓದಬೇಕು. ಆ ರೀತಿ ಥಿಂಕ್ ಮಾಡಿ ಓದ್ಕೊಳ್ಳಿ ನೀವು, ಆಗ ಮಾತ್ರ ಅವನು ಆನ್ಸರ್ ನೆನಪಿಟ್ಕೋಬೋದು. ಅರ್ಥ ಆಯ್ತಾ? ನೀವು ಓದ್ತಾ ಇರೋದು ಯಾವುದು ಕೂಡ ವೇಸ್ಟ್ ಅಲ್ಲ. ಅವೆಲ್ಲ ಕ್ವಶನ್ಗಳು SC1 SC2ಗೆ ಬರ್ತವೆ. ಅದರಿಂದ ಟೆಸ್ಟ್ ಅಂತ ನೆಗ್ಲೆಕ್ಟ್ ಮಾಡದೆ ಅವನ್ನ ಚೆನ್ನಾಗಿ ಓದ್ಕೊಳ್ಳಿ. ನಿಮ್ಮ ಸ್ಕೋರ್ ಆಗಬೇಕಂದ್ರೆ ಇವು ಕ್ವಶನ್ಗಳು ಇಂಪಾರ್ಟೆಂಟ್ ಆಗಿರ್ತವೆ. LB ಕ್ವಶನ್ಗಳು ಲೆಸನ್ ಬೇಸ್ಡ್ ಅಸೆಸ್ಮೆಂಟು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳು. ಸೊ ನಾನು ಹಾಕುವ ಪ್ರತಿಯೊಂದು LB ಕ್ವಶನ್ಗಳು ಇಂಪಾರ್ಟೆಂಟ್ ಆಗಿರ್ತವೆ. ಅವನ್ನ ಮಿಸ್ ಮಾಡಿದ್ರೆ ಓದ್ಕೊಳ್ಳಿ, ಓಕೆನಾ? ಮತ್ತು ಕಮೆಂಟ್ ಮಾಡಿ ನಿಮಗೆ ಯಾವ ವಿಷಯದ LB ಬೇಕು, ಯಾವ ಪಾಠದ LB ಬೇಕು ಕಮೆಂಟ್ ಹಾಕಿ. ನಾವು ಆದಷ್ಟು ಬೇಗ ಅವನ್ನ ಅಪ್ಲೋಡ್ ಮಾಡ್ತೇವೆ. ಕಮೆಂಟ್ ಮಾಡಿ. ಮತ್ತು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ, ಅವ್ರಿಗೂ ಶೇರ್ ಮಾಡಿ. ಸೊ ಒಂದು ಕ್ಲಿಕ್ಕು ಶೇರ್ ಮಾಡಿ, ಅವ್ರಿಗೂ ಆನ್ಸರ್ನ ಕಳಿಸಿ, ಓಕೆ? ಮತ್ತು ನೆಕ್ಸ್ಟ್ ಎಲ್ಲ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.